ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9906222012 ಮತ್ತು 7019954294. ಹಲವಾರು ವಿರೋಧಗಳ ನಡುವೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಯಿಂದ ಪ್ರತಿ ತಾಲೂಕಿಗೆ 1 ವರ್ಷದಲ್ಲಿ ಸುಮಾರು 220 ಕೋಟಿ ರೂಪಾಯಿ ನೀಡಲಾಗುತ್ತಿದೆ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ತಿಳಿಸಿದರು. ಅವರು ಇಂದು ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ಆಯೋಜಿಸಲಾಗಿದ್ದ ಜನತಾ ದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು ಜನರು ಕಚೇರಿಗಳಿಗೆ ಅಲೆದಾಟುವಂತೆ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗುತ್ತದೆ ಎಂದರು. ಅವರು ಇಂದು ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ಆಯೋಜಿಸಲಾಗಿದ್ದ ಜನತಾ ದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು ಜನರು ಕಚೇರಿಗಳಿಗೆ ಅಲೆದಾಡುವಂತೆ ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗುತ್ತದೆ ಎಂದರು. ಅವರು ಇಂದು ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ಆಯೋಜಿಸಲಾಗಿದ್ದ ಜನತಾ ದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಗ್ಯಾರಂಟಿ ಯೋಜನೆಗಳನ್ನು ಪಡೆಯಲು ಜನರು ಕಚೇರಿಗಳಿಗೆ ಅಲೆದಾಡುವಂತಿಲ್ಲ, ನೇರವಾಗಿ ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗುತ್ತದೆ ಎಂದರು. ಸಮಸ್ಯೆ ಪರಿಹಾರವಾದ ನಂತರ ಪರಿಹಾರವಾಗಿದೆ ಎಂದು ಯಾರೂ ಅಭಿನಂದನೆ ಸಲ್ಲಿಸುವುದಿಲ್ಲ. ಹೊಸ ಸಮಸ್ಯೆಗಳ ಪರಿಹಾರಕ್ಕೆ ಅರ್ಜಿ ಸಲ್ಲಿಕೆಯಾಗುತ್ತದೆ. ಸಾರ್ವಜನಿಕರ ಕೆಲಸ ಮಾಡುವುದು ಜನಪ್ರತಿನಿಧಿಗಳ ಕೆಲಸ ಎಂಬ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂದರು. ಸಚಿವರನ್ನ ಭೇಟಿಯಾಗುವ ಅವಕಾಶ ಇದೆ. ನೂಕುನುಗ್ಗಲು ಬೇಡ, ಗೊಂದಲ ಬೇಡ. ದಯಮಾಡಿ ಅರ್ಜಿ ಕೊಟ್ಟಾಗಿರೋರು ವೇದಿಕೆ ಬಿಟ್ಟು ಹೋದ್ರೆ ಬೇರೆಯವರಿಗೆ ಅನುಕೂಲ ಆಗುತ್ತೆ. ಉಪಕೇಂದ್ರ ಗಟ್ಟಳ್ಳಿ ಕೌಡ್ಲೆ ಪಕ್ಕ ಬೈಲಿ ಗಟ್ಟಳ್ಳಿ ನೋಡಿದ್ರೆ ಬೇರೆಯವರಿಗೆ ಅವಕಾಶ ಆಗುತ್ತೆ. ಕೊಪ್ಪ ಕೇಂದ್ರ ಸ್ಥಾನ ಮತ್ತು ತಾಲೂಕು ಇರ್ಬೋದು, ರವೀಂದ್ರ ತಾಲೂಕು. ಆದರೆ ನಮಗೆ ಇದು ನಾಗಮಂಗಲ ತಾಲೂಕಿನಲ್ಲಿ ಸೇರ್ಪಡೆ ಆಗಿರೋದ್ರಿಂದ ನಮಗೆ ಮದ್ದೂರು ಎಷ್ಟೋ ನಾವು ಕೊಪ್ಪನೂ ಇದು ತಾಲೂಕು ಅಂತ ನಮ್ಮ ಭಾವನೆ. ಮುಂದೆ ಯಾವತ್ತಾರ ಒಂದು ದಿನದಲ್ಲಿ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ ಅಂತ ಮತ್ತೆ ಹೇಳಿದ್ದೀನಿ. ಸ್ವಲ್ಪ ಈಗ ಅಡಚಣೆ ಇದೆ. ಕಾರಣ 174 ತಾಲೂಕಿದ್ರೆ 234 ತಾಲೂಕು ಆಗಿಬಿಟ್ಟಿದೆ. ಅದಕ್ಕೆಲ್ಲ ಫೆಸಿಲಿಟೀಸ್ ಕೊಟ್ಟಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ. ಅವೆಲ್ಲ ಮುಗಿಯೋವರೆಗೂ ಸುಮ್ಮನೆ ಮಾಡ್ಕೊಂಡು ಹೋದ್ರೆ ಪ್ರಯೋಜನ ಆಗಲ್ವಲ್ಲ ಅಂತ ಸರ್ಕಾರದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಸಂದರ್ಭ ಬಂದಾಗ ಮಾಡೋಣ. ಆದರೆ ಈ ಒಂದು ಉತ್ತಮವಾದಂಥ ಆಫೀಸ್ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ತಗೊಂಡಿದ್ವಿ. ಆಸ್ಪತ್ರೆ ಕಟ್ಟಡ ಆಗಿ ಸೊಸೈಟಿ 5 ವರ್ಷ ಹಿಂದೆ ಹೆಂಗಿತ್ತು ಸೊಸೈಟಿ, ಈಗ ಹಾಕಿದ್ವಿ. ಏನೇನೋ ಆಗಿ ಏನ್ರಿ ರೈಸಂಗ್ ಬೇಡ್ರೆ ಸೊಸೈಟಿ ನಡೀತಾ ಇತ್ತಾ? ನಡೀತಾ ಇರಲಿಲ್ಲ 5 ವರ್ಷ ಹಿಂದೆ. ಈಗ ಚೆನ್ನಾಗಿದೆ ಅಂತ ಹೇಳ್ತಾವ್ರೆ. 5 ವರ್ಷ ನೋಡ ಅದೇ ಹೇಳಿದೆ. ಹೇಳ್ತಾ ಇರೋದು ಬಿಟ್ಟು ಇನ್ನೊಂದು ಹೇಳೋದು ಸಹಜ. ಅವರೇ ಅಂತ ನೀವು ಬುದ್ಧಿವಂತ ನೀನು ಅನ್ನೋದೇ ತಪ್ಪೇನಿಲ್ಲ ಅವರು. ಸೊ ಸೊಸೈಟಿ ಮುಚ್ಚೋಗಿತ್ತಲ್ಲ, ಜೋಗಿಗೌಡನಿಗೆ ನಾನು ಜವಾಬ್ದಾರಿ ಕೊಟ್ಟೆ. ನೀವು ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿದೆಯಾ, ಅಧ್ಯಕ್ಷ ಮಾಡ್ತಾ ಇದ್ದೀವಿ. ಈ ಸೊಸೈಟಿನ ಪೂರ್ಣ ಜನರಿಗೆ ಉಪಯೋಗ ಆಗೋ ಥರ ಮಾಡೋದೇ ನಿನ್ನ ಲೀಡರ್ ಅಂತ ನಾನು ಒಪ್ಕೊಳ್ತೀನಿ. ನನ್ನನ್ನು ಉಪಯೋಗಿಸ್ಕೊ, ಏನಾರ ಮಾಡ್ಕೊ ಒಟ್ಟು ಹಾಕಬೇಕು ಅಂತ.
ಇಲ್ಲೆಲ್ಲ ಬೋರ್ಡ್ ಸದಸ್ಯರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಗ್ರಾಮ ಪಂಚಾಯತ್ಗಳಿದ್ದಾರೆ. ಹಗಲು ರಾತ್ರಿ ಎಲ್ಲರೂ ಕೂತ್ಕೊಂಡು ಸರ್ ಮಾಡಿ 18 ಹಳ್ಳಿ ಬರುವಂಥ ಸೊಸೈಟಿಯನ್ನು ಕಾನೂನು ರೀತಿಯಲ್ಲಿ ಎಲ್ಲ ತಪ್ಪು ಮಾಡಿದ್ದನ್ನ ಸರಿಪಡಿಸಿ ಕ್ರಮ ಮಾಡಿ 10 ಕೋಟಿ MPL ಲೋನು, ಬೆಳೆ ಸಾಲ ಮತ್ತು ಅಲ್ಪಾವಧಿ ಶ್ರೀಶಕ್ತಿ ಸಂಘ ಇದೆಲ್ಲ 10 ಕೋಟಿ ಆ ಸೊಸೈಟಿ ಸರ್ ಮಾಡದೇ ಇದ್ರೆ ನಿಮಗೆ ಈ ಸಾಲ ಸಿಗ್ತಿರಲಿಲ್ಲ. 10 ಕೋಟಿ 1 ರೂಪಾಯಿ ಬಡ್ಡಿ ಇಲ್ಲದೆ ಸಿಗ್ತಾ ಇದೆ. ಅದು ಸಹಾಯ ಅಲ್ವಾ? 10 ಕೋಟಿ 1 ರೂಪಾಯಿ ಬಡ್ಡಿ ಕಟ್ತಾರೆ. 10 ಕೋಟಿಗೆ ಬಡ್ಡಿ ಇಲ್ಲ ಅಂದ ತಕ್ಷಣನೇ ನಬಾರ್ಡ್ನವರು ಪುಕ್ಕಟೆ ಕೊಡಲ್ಲ. ಸಿದ್ದರಾಮಯ್ಯನವ್ರ ಖಜಾನೆ ಇದೆಯಲ್ಲ, DK ಶಿವಕುಮಾರ್, ಚಲುವರಾಯಸ್ವಾಮಿ ಖಜಾನೆ ವಿಧಾನಸೌಧದಲ್ಲಿ, ಅದರಿಂದ ನಾವು ಬಡ್ಡಿ ಕಟ್ಟಿ ನಿಮಗೆ ಬಡ್ಡಿ ಇಲ್ಲದಿರೋ ಸಾಲ ಕೊಡುತ್ತೆ. ಇದನ್ನ ಮಾಡ್ಬೋದಾಯ್ತು ಬಸವರಾಜ ಬೊಮ್ಮಾಯಿಯವ್ರಿಗೆ ಅಥವಾ ಕುಮಾರಸ್ವಾಮಿ ಅವರು ಮಾಡ್ಬೋದಾಯ್ತು. ಪಾಪ ಅವ್ರು ಕಣ್ಣೀರು ಹಾಕ್ತಾರೆ, ತುಂಬ ನಯವಾದ ಮಾತಾಡ್ತಾರೆ, ನಿಮ್ಗೆ ಖುಷಿ ಆಗುತ್ತೆ. ನಾವು ನೇರವಾಗಿ ಮಾತಾಡ್ತೀವಿ, ನಮ್ಮ ಪತ್ರಿಕೆವರೆಗೂ ಖುಷಿ ಆಗಲ್ಲ, ನಿಮಗೂ ಖುಷಿ ಆಗಲ್ಲ. ನಾವೇನು ಮಾಡೋಕ್ಕಾಗಲ್ಲ. ನಾವು ಬಂದಿರೋದು ಹಿಂಗೆ, ಅವ್ರು ಬಂದಿರೋದು ಹಂಗೆ. ನಾವು ಹೊಸದಾಗಿ ಬದಲಾವಣೆ ಆಗಲ್ಲ. ನನಗೂ 60 ವರ್ಷ ದಾಟು. ಇಷ್ಟು ವರ್ಷ ಬದಲಾವಣೆ ಆಗ್ತಾ ಇರೋದು ಈಗ ಹೆಂಗೆ ಬದಲಾವಣೆ ಆಗ್ತೀವಿ? ಬಿಲ್ಡಿಂಗ್ ಈಗ ಉತ್ತಮವಾದಂಥ ಬಿಲ್ಡಿಂಗ್ ಮಾಡಿಸಿ ಇವತ್ತು ಉದ್ಘಾಟನೆ ಮಾಡಿಸಿದ್ದೀವಿ. ಗ್ರ್ಯಾಂಟ್ ಹಾಕಿ ಮಾಡಿರ್ತಕ್ಕಂಥದ್ದು ಉತ್ತಮವಾದಂಥ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ. ಬಹುಶಃ ನನಗೆ ಈ ಜಿಲ್ಲೆನಲ್ಲಿ ನಾನು ಶಾಸಕ ನಾಗಮಂಗಲ ತಾಲೂಕಿಗೆ, ನಾಗಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ, ಕೊಪ್ಪ ಮತ್ತು ನಾಗಮಂಗಲ. ಆದರೆ ನನ್ನ ಮಂತ್ರಿ ರಾಜ್ಯಕ್ಕೆ, ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ದಾರೆ. ಇಡೀ ಜಿಲ್ಲೆನೂ ಸಹ ಇದೇ ರೀತಿ ನಾನು ನೋಡ್ತೇವೆ. ಒಂದು ಕ್ಷೇತ್ರ ನೋಡ್ಕೊಂಡ್ರೆ ಸಾಲಕ್ಕಲ್ಲ, ಇಡೀ ಜಿಲ್ಲೆನೇ ನೋಡಬೇಕು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಮಂಡ್ಯ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜಸಾಗರದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಮುಂದಾಗಿರುವುದಕ್ಕೆ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ವಿರೋಧ ವ್ಯಕ್ತಪಡಿಸಿದ್ದು, ಯೋಜನೆಯನ್ನು ಕೈಬಿಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದೆ. ಮಂಡ್ಯ ನಗರದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರರವರಿಗೆ ಸೇನೆಯ ಮುಖಂಡರು ಮನವಿ ಸಲ್ಲಿಸಿ ಕೆಆರ್ಎಸ್ ಅಣೆಕಟ್ಟೆ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಿಸುವ ಸಂಬಂಧ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಗೆ 24 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳುವ ಸಂಬಂಧ ರೈತರ ಜೊತೆ ಸಭೆ ಮಾಡಿರುವುದನ್ನು ಪ್ರಬಲವಾಗಿ ವಿರೋಧಿಸಲಾಗುವುದು ಎಂದಿದ್ದಾರೆ. ಕನ್ನಡ ಸೇನೆ ಕರ್ನಾಟಕ ಜಿಲ್ಲಾಧ್ಯಕ್ಷ ಮಂಜುನಾಥ್ ಹೆಚ್ಸಿ ಮಾತನಾಡಿ, ಈಗಾಗಲೇ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣದ ಯೋಜನೆಯನ್ನು ವಿರೋಧಿಸಿದ್ದೇವೆ. ಪಾರ್ಕ್ ನಿರ್ಮಾಣದಿಂದ ಅಣೆಕಟ್ಟೆ, ಪರಿಸರ, ರೈತರು ಅಲ್ಲದೆ ಅಣೆಕಟ್ಟಿನ ವ್ಯಾಪ್ತಿ ಗ್ರಾಮಗಳಿಗೆ ಧಕ್ಕೆಯಾಗುವುದರ ಜೊತೆಗೆ ಗ್ರಾಮಗಳ ಪರಿಸರ, ಕೃಷಿ ಬದುಕು ಪಲ್ಲಾಟವಾಗುತ್ತದೆ. ಈ ಯೋಜನೆಯಿಂದ ಕೆಆರ್ಎಸ್ ಪ್ರದೇಶದ ಯುವ ಸಮೂಹಗಳ ಬದುಕಿನ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ಅದೇ ರೀತಿ ಶತಮಾನದ ಅಣೆಕಟ್ಟೆ ಭದ್ರತೆಗೆ ನೇರ ಪರಿಣಾಮವಾಗಲಿದೆ. ಕೃಷಿ ಬದುಕು ನಾಶದ ಜೊತೆಗೆ ಪ್ರವಾಸೋದ್ಯಮದ ಹೆಸರಿನಲ್ಲಿ ಅನೇಕ ಕೆಟ್ಟ ಪರಿಣಾಮಗಳು ಉಂಟಾಗಲಿದೆ ಎಂದು ವ್ಯಕ್ತಪಡಿಸಿದರು. ಏನು ರಾಜ್ಯ ಸರ್ಕಾರ ಮಹತ್ವ ಯೋಜನೆ ಅಂತ ಹೇಳ್ತಾ ಇದೆ, ನಿಜವಾಗ್ಲೂ ರೈತ ವಿರೋಧಿ ಅಮ್ಯೂಸ್ಮೆಂಟ್ ಪಾರ್ಕ್ನ ಏನು ಯೋಜನೆ ತೆಗೆದುಕೊಳ್ತೀವಿ, ಈಗಾಗಲೇ ಭೂಮಿಯನ್ನು ವಶಪಡಿಸಿಕೊಳ್ಳೋ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ನಡೆಯನ್ನು ಕನ್ನಡ ಸೇನೆ ಕರ್ನಾಟಕ ವಿರೋಧ ಮಾಡ್ತದೆ, ತೀವ್ರವಾಗಿ ಖಂಡಿಸುತ್ತದೆ. ಜಿಲ್ಲಾಡಳಿತಕ್ಕಾಗಲೇ ಸಚಿವರಿಗೆ ಮನವಿ ಮಾಡಿದ್ದೇವೆ. ಅಮ್ಯೂಸ್ಮೆಂಟ್ ಪಾರ್ಕ್ನಿಂದ ಯಾವುದೇ ಮಂಡ್ಯ ಜಿಲ್ಲೆಗೆ ಲಾಭವಿಲ್ಲ. ಕೃಷಿ ಉತ್ಪನ್ನ ಭೂಮಿಯನ್ನು ವಶಪಡಿಸಿಕೊಂಡು ರಾಜ್ಯದ ರೈತರಿಗೆ ನಷ್ಟ ಮಾಡಿಸುವಂಥ ಕೆಲಸವನ್ನು, ಅಹಿತಕರ ಘಟನೆಗಳು, ದುಶ್ಚಟಗಳು ನಡೆಯುವಂಥ ಯುವಕರು ಈಗಾಗಲೇ ದಾರಿ ತಪ್ಪುವಂಥ ಕೆಲಸ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ದಾರಿ ತಪ್ಪಿಸುವ ಕೆಲಸವನ್ನು ಸರ್ಕಾರವೇ ಮಾಡಬಾರ್ದು ಅನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಯಾವುದೇ ಕಾರಣಕ್ಕೂ ಕೃಷಿಗೆ ಯೋಗ್ಯವಾಗಿರೋ ಭೂಮಿಯನ್ನು ರೈತರಿಂದ ಸ್ವಾಧೀನ ಪಡಿಸ್ಕೋಬಾರ್ದು. ಸರ್ಕಾರ ತಕ್ಷಣ ಈ ಒಂದು ಯೋಜನೆಯನ್ನು ಕೈಬಿಡಬೇಕು ಅನ್ನುವ ಆಗ್ರಹವನ್ನು ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕ ಇವತ್ತು ತೀವ್ರವಾಗಿ ಖಂಡಿಸುತ್ತಾ, ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ
ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅಮ್ಯೂಸ್ಮೆಂಟ್ ಪಾರ್ಕ್ ಏನಾದ್ರು ಮಾಡ್ತೀವಿ ಅನ್ನೋದಾದರೆ ನಾವು ಉಗ್ರ ಹೋರಾಟವನ್ನು ಇಡೀ ಮಂಡ್ಯ ಜಿಲ್ಲಾ ಪ್ರಗತಿಪರ ಸಂಘಟನೆಗಳು ಹೋರಾಟವನ್ನು ಕರೆ ಕೊಡ್ತೀವಿ ಅನ್ನುವಂಥ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಕಾವೇರಿ ಚಳವಳಿ ಮತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್ನಂತೆ ಚಳವಳಿ ಮಾಡಿಸಬಾರ್ದು ಅನ್ನೋದೇ ಸರ್ಕಾರಕ್ಕೆ ನಾನು ಆಗ್ರಹ. ಅದರ ಜೊತೆಗೆ ಉಸ್ತುವಾರಿ ಸಚಿವರು ತಕ್ಷಣ ಒಂದು ತುರ್ತಾದ ಪ್ರಗತಿಪರವಾದಂಥ ಸಭೆ ಮತ್ತು ಸುತ್ತಮುತ್ತಲಿನ ರೈತರ ಸಭೆ ಕರೆದು ಹಾಗೂ ಹೋಗುಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ನಡೆಸಬೇಕನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಹಾಂತಪ್ಪ, ರಂಗಣ್ಣ ಇತರರಿದ್ದರು. ಮಂಡ್ಯ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ನಡೆಯುವ ಚುನಾವಣೆಗೆ ಚುನಾವಣಾ ಅಧಿಕಾರಿಯಾದ ಅಪರ ಜಿಲ್ಲಾ ಅಧಿಕಾರಿ ಬಿಸಿ ಶಿವಾನಂದಮೂರ್ತಿ ಅವರಿಗೆ ಮದ್ದೂರು ತಾಲೂಕಿನಿಂದ ಎನ್ಡಿಎ ಮೈತ್ರಿಕೂಟದ ಬಿಜೆಪಿ ಅಭ್ಯರ್ಥಿಯಾಗಿ ರೂಪಾ ಎಂ ಹಾಗೂ ಜೆಡಿಎಸ್ ಅಭ್ಯರ್ಥಿಯಾಗಿ ಎಸ್ ಮಹೇಶ್ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರಾದ ಸುರೇಶ್ ಗೌಡ, ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ನಡೆಯುವ ಚುನಾವಣೆಗೆ ಎನ್ಡಿಎನ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಿಂದ ಒಮ್ಮತದ ಅಭ್ಯರ್ಥಿಗಳಾಗಿ ಮಹೇಶ್ ಹಾಗೂ ರೂಪಾರವರನ್ನು ಅಧಿಕೃತ ಅಭ್ಯರ್ಥಿಗಳನ್ನಾಗಿ ಘೋಷಿಸಿ ನಾಮಪತ್ರ ಸಲ್ಲಿಸಿದ್ದೇವೆಂದು ಹೇಳಿದರು. ಇವತ್ತು ಅಧಿಕೃತವಾಗಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳಾಗಿ ಸನ್ಮಾನ್ಯ ಮಹೇಶ್ ರವರು ಹಾಗೂ ಶ್ರೀಮತಿ ರೂಪಾರವರು ಅಧಿಕೃತವಾಗಿ ಅವರಿಬ್ಬರ ನಾಮಪತ್ರಗಳನ್ನು ಇವತ್ತು ಸಲ್ಲಿಕೆ ಮಾಡಿದ್ದೇವೆ. ಇಡೀ ಜಿಲ್ಲೆಯಾದ್ಯಂತ ನಮ್ಮ ಪಕ್ಷದ ಎನ್ಡಿಎ ಪಕ್ಷದ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಪರವಾಗಿ ಎನ್ಡಿಎ ಅಭ್ಯರ್ಥಿಗಳು ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧನೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಮದ್ದೂರಿನಿಂದ ಈ ಇಬ್ಬರು ಅಭ್ಯರ್ಥಿಗಳನ್ನ ಎನ್ಡಿಎ ಬಿಜೆಪಿಯಿಂದ ಶ್ರೀಮತಿ ರೂಪಾ ಹಾಗೂ ನಮ್ಮ ಜಾತ್ಯತೀತ ಜನತಾದಳದಿಂದ ಮಹೇಶ್ ಅವರನ್ನ ಇಬ್ಬರೂ ಸಹ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಯಾಗಿ ಹಿಂದೆನೇ ಘೋಷಣೆ ಮಾಡಿದ್ವಿ. ಇವತ್ತು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇವೆ. ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ್ ಮಾತನಾಡಿ, ನಮ್ಮ ನಾಯಕರಾದ ಕುಮಾರಣ್ಣನ ಹಾಗೂ ಮೋದಿಯವರ ಆಶೀರ್ವಾದದಿಂದ ಎನ್ಡಿಎ ಅಭ್ಯರ್ಥಿಗಳಾಗಿ ಮದ್ದೂರು ತಾಲೂಕಿನಿಂದ ಎಂ ರೂಪಾ ಹಾಗೂ ಎಸ್ ಮಹೇಶ್ ಅವರು ಸ್ಪರ್ಧಿಸಿ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಿನಿಂದ ನಮ್ಮ ಎನ್ಡಿಎ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ. ರೈತರು ನಮ್ಮ ಎನ್ಡಿಎ ಅಭ್ಯರ್ಥಿಗಳಿಗೆ ಮತ ನೀಡಿ ಗೆಲ್ಲಿಸಿಕೊಡಬೇಕೆಂದು ಮನವಿ ಮಾಡಿದರು. ನಾಯಕರಾದ ಕುಮಾರಣ್ಣರ ಆಶೀರ್ವಾದದಿಂದ ಇವತ್ತು ಬಿಜೆಪಿ ಎನ್ಡಿಎ ಅಭ್ಯರ್ಥಿಯಾಗಿ ಮತ್ತು ಮೋದಿಜಿ ಆಶೀರ್ವಾದದಿಂದ ಇವತ್ತು ಎನ್ಡಿಎ ಅಭ್ಯರ್ಥಿಯಾಗಿ ಶ್ರೀಮತಿ ರೂಪಾ ಮೇಡಮ್ ಅವರು ಮತ್ತು ಮಹೇಶ್ ಅಣ್ಣವರು ಇವತ್ತು ಕಣಕ್ಕಿಳಿಸಿದ್ದೀವಿ. ನಮ್ಮ ಮದ್ದೂರು ತಾಲೂಕಿನ ನಮ್ಮ ಹೆಣ್ಣುಮಗಳು ನಿಂತಿದ್ದಾರೆ, ಸಹೋದರಿ, ಆಶೀರ್ವಾದ ಮಾಡಿ ಮಹಿಳೆಯರದು ಪಾಪ ಏನೇ ಕಷ್ಟ ನೋವುಗಳಿದ್ರೂ ಹೆಣ್ಮಗಳು ಮತ್ತು ನಮ್ಮ ಮಹೇಶ್ ಅಣ್ಣವರು ಮತ್ತು ಎನ್ಡಿಎ ಅಭ್ಯರ್ಥಿಯಾಗಿ ನಾವು ಇವರಿಬ್ಬರು ಇವತ್ತು ಕಣಕ್ಕಿಳಿದಿದ್ದಾರೆ. ಇನ್ನು ನಾಳೆ ನಾಡ್ದು ಇನ್ನು 3 ದಿವಸ ನಮ್ಮ ಪಾರ್ಟಿಯಿಂದ ಎಲ್ಲ ತಾಲೂಕಿಂದ ನಾಮಪತ್ರ ಹಾಕ್ತಾರೆ. ಎಲ್ರಿಗೂ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡಿ ಅಂತ ಈ ಮೂಲಕ ಕೈ ಮುಗಿದು ನಿಮ್ಮ ಮನವಿ ಮಾಡಿ. ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಹಾಗೂ ಮುಖಂಡರಾದ ಸಿಪಿ ಉಮೇಶ್ ಮಾತನಾಡಿ, ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿ ಗೆದ್ದಿರುವುದರಿಂದ ಈ ಬಾರಿ ಮೈತ್ರಿ ಅಭ್ಯರ್ಥಿಗಳು ಅತ್ಯಧಿಕ ಮತಗಳಿಂದ ಜಯಭೇರಿ ಬಾರಿಸಲಿದ್ದಾರೆ. ನಮ್ಮದು ಅತ್ಯಂತ ಶಿಸ್ತಿನ ಪಕ್ಷ. ಎಚ್.ಡಿ. ಕುಮಾರಸ್ವಾಮಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ದರು. ಆ ಬಲ ಕೂಡ ನಮಗಿರುವುದರಿಂದ ಅಭ್ಯರ್ಥಿಗಳ ಗೆಲುವಿಗೆ ಹೆಚ್ಚಿನ ಸಹಕಾರ ಸಿಗಲಿದೆ ಎಂದರು. ಈ ಮೈತ್ರಿ ಅಭ್ಯರ್ಥಿಗಳಿಗೆ ಮಹೇಶಣ್ಣ ಮತ್ತು ಸಹೋದರಿ ರೂಪರವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ಈ ಜಿಲ್ಲೆಯಲ್ಲಿ ಮೈತ್ರಿನ ಗಟ್ಟಿಯಾಗಿ ಬೆಳೆಸೋಕ್ಕೆ ಕಾರಣಕರ್ತರಾದಂಥ ಎಲ್ಲ ಎನ್ಡಿಎ ನಾಯಕರುಗಳಿಗೆ ಕೃತಜ್ಞತೆ ಸಲ್ಲಿಸ್ತಾ, ನಮ್ಮ ಪಾರ್ಟಿ ಭಾರಿ ಶಿಸ್ತಿನ ಪಾರ್ಟಿ. ಜಿಲ್ಲೆಯಲ್ಲಿ
ಮೈತ್ರಿ ಅಭ್ಯರ್ಥಿಗಳಿಗೆ ನೆಚ್ಚಿನ ನಾಯಕರಾದಂಥ ಕುಮಾರಣ್ಣವರ ಕೇಂದ್ರ ಸಚಿವರಾಗಿ ಈ ಜಿಲ್ಲೆಗೆ ರೈತರು ಸಾಲ ಮನ್ನಾ ಮಾಡಿ ಜಿಲ್ಲೆಯ ರೈತರಿಗೆ ಹಾಲಿನ ಪ್ರೋತ್ಸಾಹಧನ ಕೊಟ್ಟಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಮೈತ್ರಿ ಪಾರ್ಟಿಯಾದಂಥ JDS. ಏನಾರ ರೈತರುಗಳಿಗೆ ಒಳ್ಳೆಯ ಕಾರ್ಯಕ್ರಮಗಳು ಕೊಟ್ಟು ಸಾಲ ಮನ್ನಾ ಮಾಡತಕ್ಕಂಥ ಒಂದು ದೊಡ್ಡ ಯೋಜನೆನ ರೂಪಿಸ್ತಕ್ಕಂಥವ್ರು ಕುಮಾರಣ್ಣವರು. ಹಾಗೆ ಕಿಸಾನ್ ಸನ್ಮಾನ ಯೋಜನೆ ಪ್ರಕಾರ ಇಡೀ ದೇಶಕ್ಕೆ ರೈತರಿಗೆ 10,000 ಅಮೌಂಟ್ನ ರೈತರ ಖಾತೆಗೆ ನೇರವಾಗಿ ಹಾಕ್ತಕ್ಕಂಥದ್ದು ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರ ಕನಸು. ಆದ್ದರಿಂದ ನಮ್ಮ ಎಲ್ಲ ಮೈತ್ರಿ ಅಭ್ಯರ್ಥಿಗಳು ಕೂಡ ಗೆಲ್ತೀವಿ, ಅದರಲ್ಲಿ ಅನುಮಾನನೇ ಇಲ್ಲ. ಯಾವುದೇ ಗೊಂದಲಗಳಿದ್ರೂ ಸರಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸರಿ ಮಾಡಲಿಲ್ಲದಂಥ ಪರಿಸ್ಥಿತಿಯಲ್ಲಿ ಪಾರ್ಟಿ, ರಾಜ್ಯ ಮತ್ತು ಜಿಲ್ಲಾ ನಾಯಕರು ತೀರ್ಮಾನ ತಗೋತಾರೆ. ಅದರಲ್ಲಿ 2 ಮಾತು. ಅಭ್ಯರ್ಥಿಗಳಾದ ರೂಪಾ ಎಂ ಹಾಗೂ ಎಸ್ ಮಹೇಶ್ ಮಾತನಾಡಿ, ಜೆಡಿಎಸ್ ಮತ್ತು ಬಿಜೆಪಿ ವರಿಷ್ಠರಿಗೆ ಅಭಿನಂದನೆ ಸಲ್ಲಿಸಿ ನಾನು ಸಹ ಈ ಬಾರಿಯೂ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು, ಮದ್ದೂರು ತಾಲೂಕಿನ ಹಾಲು ಉತ್ಪಾದಕ ಸಂಘಗಳ ಪ್ರತಿನಿಧಿಗಳು ನನ್ನನ್ನು ಕೈಬಿಡುವುದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಬಿಜೆಪಿ ಮತ್ತು JDS ಅಭ್ಯರ್ಥಿಗಳಂತೇಳಿ NDA ಮೈತ್ರಿಕೂಟದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲಾ ಒಕ್ಕೂಟದ ನಿರ್ದೇಶಕರ ಒಂದು ಚುನಾವಣೆಗೆ ದಯಮಾಡಿ ಮುಂಬರುವ ಫೆಬ್ರವರಿ 2ನೇ ತಾರೀಕನ್ನೊಂದು ಎಲ್ಲ ನಮ್ಮ ಮದ್ದೂರು ತಾಲೂಕಿನ ಮತದಾರ ಏನು ಬಂಧುಗಳು, ನಮ್ಮ ಮನ್ಮಲ್ಲ ಮತದಾರ ಬಂಧುಗಳಿಗೆ ತಿಳಿಸುವುದೇನೆಂದರೆ, ನಮ್ಮ 2 NDA ಮೈತ್ರಿಕೂಟದವರಿಗಿಬ್ಬರಿಗೂ ಮತ ಹಾಕಿ ಹೆಚ್ಚಿನ ಮತಗಳನ್ನು ಕೊಟ್ಟು ಜಯಸಿರ ಮಾಡಬೇಕಂತೇಳಿ ಇವತ್ತಿನ ದಿನ ಏನು NDA ಅಭ್ಯರ್ಥಿಯಾಗಿ ನನ್ನ ಮಂಡ್ಯ ಹಾಲು ಒಕ್ಕೂಟದ ಚುನಾವಣೆಗೆ ಇವತ್ತು ನಾಮಪತ್ರ ಸಲ್ಲಿಸಿದ್ದೀನಿ. ಇವತ್ತು JDSನ ವರಿಷ್ಠರಿಗೂ ಹಾಗೂ ನನ್ನ BJP ವರಿಷ್ಠರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಳೆದ ಬಾರಿ ನಾನು 5 ವರ್ಷ ಮನ್ಮೂಲ್ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡಿದ್ದೀನಿ. ನಾನೇನೇ ಕೆಲಸ ಮಾಡಿದರೂ ರೈತರಿಗೋಸ್ಕರ, ಸೊಸೈಟಿ ಸಂಘಗಳ ಅಭಿವೃದ್ಧಿಗೋಸ್ಕರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲೂ ಕೂಡ ರೈತರ ಸಮಸ್ಯೆ ಏನೇ ಇದ್ದರೂ ಕೂಡ ಅದನ್ನ ಬಗೆಹರಿಸುವಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ JDS ಕಾರ್ಯಕರ್ತರು ಹಾಗೂ BJP ಕಾರ್ಯಕರ್ತರಿಗೂ ಹಾಗೂ JDSನ ಎಲ್ಲ ವರಿಷ್ಠರಿಗೂ, ನನ್ನ BJP ಎಲ್ಲ ವರಿಷ್ಠರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟ. ಈ ಸಂದರ್ಭದಲ್ಲಿ JDS ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರಾದ ಕುಶ BM ಸೇರಿದಂತೆ JDS BJP ಕಾರ್ಯಕರ್ತರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸುಭಾಷ್ ಚಂದ್ರ ಬೋಸ್ ಅವರ 128ನೇ ಜನ್ಮದಿನದ ಸ್ಮರಣಾರ್ಥ ನಿರಂತರ 24 ಗಂಟೆಗಳ ಕಾಲ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಜನವರಿ 23ರಂದು ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜೀವಧಾರೆ ಟ್ರಸ್ಟ್ನ ನಟರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಟ್ರಸ್ಟ್ನ ವತಿಯಿಂದ ಇದುವರೆಗೂ 344 ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು 43,000 ಯೂನಿಟ್ ರಕ್ತವನ್ನು ಸಂಗ್ರಹಿಸಿ ಯೋಧರ ಆಸ್ಪತ್ರೆಯನ್ನು ಒಳಗೊಂಡಂತೆ ಸರ್ಕಾರಿ ರಕ್ತನಿಧಿ ಕೇಂದ್ರಗಳಿಗೆ ನಿರಂತರವಾಗಿ ಕಾಲಕಾಲಕ್ಕೆ ಸಂಗ್ರಹಿಸಿದ ರಕ್ತ ಒದಗಿಸುತ್ತಿದೆ ಎಂದರು. ಜನವರಿ 23ರ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭವಾಗುವ ರಕ್ತದಾನ ಶಿಬಿರ ಜನವರಿ 24ರ ಬೆಳಗ್ಗೆ 8 ಗಂಟೆವರೆಗೂ ನಡೆಯಲಿದೆ. ರಕ್ತದಾನ ಶಿಬಿರ ಸಂಬಂಧ 128 ಹಳ್ಳಿಗಳಿಗೆ ಭೇಟಿ ನೀಡಿ ಪ್ರಚಾರ ಮಾಡಲಾಗಿದೆ. ಜನವರಿ 18ರಂದು ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ಜಾಥಾ ಮೂಲಕ ಪ್ರಚಾರ ಮಾಡಲಾಗಿದೆ. ಟ್ರಸ್ಟ್ನಿಂದ ನಡೆಯುವ 345ನೇ ರಕ್ತದಾನ ಶಿಬಿರದಲ್ಲಿ 1,500 ಯೂನಿಟ್ ಸಂಗ್ರಹವಾಗುವ ನಿರೀಕ್ಷೆಯಿದೆ ಎಂದು ಪ್ರಶ್ನೆಗೆ ಉತ್ತರ ನೀಡಿದರು. ಕಾರ್ಯಕ್ರಮದಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನ ಮತ್ತು ರಾತ್ರಿಯ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ಸರ್ಕಾರಿ ಆಸ್ಪತ್ರೆಯಿಂದ ರಕ್ತ ಸಂಗ್ರಹಿಸಲು ವೈದ್ಯ ಸಿಬ್ಬಂದಿಗಳು 3 ಪಾಳಯದಲ್ಲಿ ಕಾರ್ಯನಿರ್ವಹಿಸಲಿದ್ದು, ಸರ್ಕಾರಿ ಆಸ್ಪತ್ರೆಯಿಂದ 150 ಹಾಸಿಗೆ ವ್ಯವಸ್ಥೆಯನ್ನು ಒದಗಿಸಲಾಗುವುದು. ಸಂಗ್ರಹವಾದ ರಕ್ತವನ್ನು ಸೈನಿಕ ಆಸ್ಪತ್ರೆಗೆ ಬೇಕಾಗಿರುಷ್ಟು ತಲುಪಿಸಲಾಗುವುದು. ಉಳಿದ ಎಲ್ಲ ರಕ್ತವನ್ನು ಸರ್ಕಾರಿ ರಕ್ತನಿಧಿ ಕೇಂದ್ರ ಹಾಗೂ ಅಗತ್ಯವಿರುವ ಆಸ್ಪತ್ರೆಗಳಿಗೆ ನೀಡಲಾಗುವುದು ಎಂದು ಹೇಳಿದರು. ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ನಮ್ಮ ಬದುಕಿಗೆ ಸಣ್ಣ ಸಣ್ಣ ಕೆಲಸ ಮಾಡ್ಕೊಂಡು ಅದರ ನಡುವೆ ಸಮಾಜದಲ್ಲಿ ಸೇತುವೆ ಆಗಬೇಕು ಅಂತೇಳಿ ರಕ್ತ ಸಂಬಂಧನ ಕಟ್ತಾ, ನನ್ನ ಹೆಸರು ನಟರಾಜ್ ಅಂತೇಳಿ, ನಾವು ಸುಮಾರು 25 ವರ್ಷಗಳಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಬರ್ತಾಯಿದ್ವಿ. 16 ಜಿಲ್ಲೆಗಳನ್ನ ದಾಟಿ, ಹಾಗೆ 1,500 ಕಿಲೋಮೀಟ್ರ್ ಸಮುದ್ರದಾಚೆ ಅಂಡಮಾನ್ಲೂ ಕೂಡ ಈ ಕಾರ್ಯಕ್ರಮನ ಮಾಡಿದ್ದೀವಿ. ಇದು 345ನೇ ಶಿಬಿರ. ಇಲ್ಲಿ ತನಕ 43,000 ಯೂನಿಟ್ನ ರಕ್ತ ಸಂಗ್ರಹ ಮಾಡಿರುವಂಥದ್ದು. 43,000 ಯೂನಿಟು 345ನೇ ಶಿಬಿರ ಇದು ಅಣ್ಣ. ಹಾಗೆ ಪ್ರತಿ ವರ್ಷವೂ ಕೂಡ ನೇತಾಜಿಯವರ ಹೆಸರಲ್ಲಿ
ಸೈನಿಕರ ನಡುವೆ ಆಚರಿಸುವಂಥದ್ದು ಇದೊಂದು ನಮ್ಮದು ಕೆಲಸ. ಈ 345ನೇ ಶಿಬಿರನ ವಿಶೇಷವಾಗಿ ಆಚರಿಸಬೇಕು ಅನ್ನೋದೇ ಈ ಜೀವಧಾರೆಯ ಉದ್ದೇಶ ಆಗಿತ್ತು. ಅದರ ಅಂಗವಾಗಿ ನಿರಂತರ 24 ಗಂಟೆಗಳ ಕಾಲ ರಕ್ತದಾನ ಶಿಬಿರನ ಆಯೋಜನೆ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡು, ಇದು ನಾನು ತಿಳಿದ ಮಟ್ಟಿಗೆ ಎಲ್ಲೂ ಕೂಡ ಭಾರತದಲ್ಲಿ ಹಗಲು ರಾತ್ರಿ ಅನ್ನೋದಾಗಿಲ್ಲ. ಹಾಗಾಗಿ ಇದಕ್ಕೆ ವಿಶೇಷತೆ ತರಬೇಕು ಅಂತೇಳಿ ಇದು 25ನೇ ವರ್ಷದ್ದಾದ್ದರಿಂದ ನಾವು ಕೂಡ ಈ ಜೀವಧಾರೆಗೆ ಬಂದು 25 ವರ್ಷ ಆದ್ದರಿಂದ ವಿಶೇಷವಾಗಿರಲಿ ಅಂತ ಅಂದ್ಬಿಟ್ಟು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು 23ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆದರೆ ಶುಕ್ರವಾರ ಬೆಳಗ್ಗೆ 8 ಗಂಟೆ ತನಕ ನಿರಂತರವಾಗಿ ರಕ್ತದಾನ ನಡೀತಿದೆ. ಹಲವಾರು ಕಾರ್ಯಕ್ರಮಗಳ ನಡುವೆ ನಿಮಗಲ್ಲೆಲ್ಲ ನಾನು ಅದರಲ್ಲಿ ತೋರಿಸಿದ್ದೀನಿ. ನಮಗೆ ದೊಡ್ಡವರು ಹೇಳಿರುವಂಗೆ ಜೈ ಜವಾನ್ ಜೈ ಕಿಸಾನ್ ಎರಡೂ ಕೂಡ ಈ ಜಗತ್ತಿನ ಬೆನ್ನೆಲುಬು ಅಂತ ಹೇಳ್ತಾರೆ. ಹಾಗೆ ಬೆಳಗ್ಗೆ ಅನ್ನ ತಿನ್ನುವಾಗ ರೈತ ನೆನೆಸ್ಕೋ, ರಾತ್ರಿ ಮಲ್ಕೊಳ್ಳೋ ಯೋಧ ನೆನೆಸ್ಕೊಳ್ಳುವಂಥ ದೊಡ್ಡವರ ಮಾತಿನಂತೆ ನಾವು ಪ್ರತಿ ವರ್ಷವೂ ಕೂಡ ಯೋಧರ ನಡುವೆ ಆಚರಿಸ್ತಾ ಬರ್ತಿರ್ತೀವಿ. ಈ ಬಾರಿನೂ ಕೂಡ ನಮ್ಮ ಪುಣ್ಯ ಏನಂತಂದರೆ ಸೈನಿಕರು ಈ ಬಾರಿನೂ ಕೂಡ ರಕ್ತ ಸಂಗ್ರಹ ಮಾಡಲಿಕ್ಕೆ ಬರ್ತಾಯಿದ್ದಾರೆ. ಅದರ ಮುಂದುವರೆದಂಥ ಬಗ್ಗೆ ನಮ್ಮ ಹಿರಿಕರಾದಂಥ ಉದಯಣ್ಣ ಮಾತಾಡ್ತಾರೆ. ನಾವು ಇಲ್ಲಿ ತನಕ ಸಂಗ್ರಹಿಸುವಂಥ ಈ ಕಾರ್ಯಕ್ರಮನ ನಾವು ಬಹುತೇಕ ಏನು 43,000 ಯೂನಿಟ್ ಬ್ಲಡ್ ಕಲೆಕ್ಟ್ ಮಾಡಿದ್ದೀವಿ. 95 ಭಾಗ ಗೌರ್ನಮೆಂಟ್ ಹಾಸ್ಪಿಟ್ಲಿಗೆ ಕೊಟ್ಟಿರುವಂಥದ್ದು. ಯಾಕೆಂದರೆ ವಿಶೇಷವಾಗಿ ಅದು ಬಡವ್ರಿಗೆ ಸೇರಲಿ ಅನ್ನೋದೇ ಒಂದು ಉದ್ದೇಶ ಆಗಿತ್ತು. ಹಾಗಾಗಿ ರಕ್ತದ್ದು ಜಾಸ್ತಿ ಕೊರತೆ ಬರೋದು ಗರ್ಭಿಣಿಯರಿಗೆ, ಅಪಘಾತ ಆದಂಥ ಸಂದರ್ಭದಲ್ಲಿ, ಮತ್ತು ಅನಿಮಿಕ್ ಇರುವಂಥವ್ರಿಗೆ, ಸರ್ಜರಿ ನಡೆಯುವಂಥವ್ರಿಗೆ ಈ ರಕ್ತದ ಈ ಸಂಬಂಧಕ್ಕೆ ನಾನು ಆಗಲೇ ಹೇಳಿದೆ ಸಂಬಂಧದ ಸೇತುವೆ ಅಂತ. ಜೊತೆಗೆ ಇದಕ್ಕೆ ಜಾತಿ, ಧರ್ಮ, ವರ್ಣಭೇದ, ಪಕ್ಷಭೇದ ಇದು ಯಾವುದೂ ಕೂಡ ಇಲ್ಲ. ಕೊನೆಗೆ ನಿಂತ್ಕೊಳ್ಳೋದು ಈ ಜಗತ್ತಲ್ಲಿ ಒಂದು ಹೆಣ್ಣು ಒಂದು ಗಂಡು ಅಂತ ಹೇಳ್ತಾರೆ. ಈ ರಕ್ತಕ್ಕೆ ಅದು ಗೊತ್ತಿಲ್ಲ. ಹೆಣ್ಣು ರಕ್ತನ ಗಂಡಿಗೆ ಹಾಕ್ಬೋದು, ಗಂಡು ರಕ್ತನ ಹೆಣ್ಣಿಗೆ ಹಾಕ್ಬೋದು. ಅಂಥ ದಾನ ಶ್ರೇಷ್ಠಕ್ಕೆ ನಾವೆಲ್ಲರೂ ಕಾರಣಭೂತರಾಗಬೇಕು ಅಂತ ಮಂಡ್ಯ ಸುಮಾರು ಹಲವಾರುಗಳಿಗೆ ಮೊದಲ ಸ್ಥಾನ ಪಡ್ಕೊಂಡಿದೆ. ಇದು 2013ರಿಂದ ಇಲ್ಲಿ ತನಕನೂ ಕೂಡ ಜೀವಧಾರೆ 1 ವರ್ಷ ಯೂನಿಟ್ನ ಲೆಕ್ಕಾಚಾರದಲ್ಲಿ ಪ್ರತಿ ವರ್ಷವೂ ಕೂಡ ಮೊದಲನೇ ಸ್ಥಾನದಲ್ಲೇ ಉಳಿಸ್ಕೊಂಡಿದೆ. ಈ ಬಾರಿ ಎಂದಿನಂತೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂಥೇಳಿ ರಕ್ತದಾನಿಗಳನ್ನ ಹುಟ್ಟಾಕಬೇಕು. ಒಂದಷ್ಟು ದಾನಿಗಳು ಜಾಸ್ತಿ ಆದರೆ ರಕ್ತಕ್ಕೆ ಕೊರತೆ ಕಮ್ಮಿ ಆಗಲಿ ಅನ್ನೋದೇ ಉದ್ದೇಶ. ಹಾಗಾಗಿ ನಾವು ಇಲ್ಲಿ ತನಕ ಮಾಡಿರುವಂಥ ಕಾರ್ಯಕ್ರಮದಲ್ಲಿ ಇದೊಂದು ವಿಶೇಷತೆ ಕಾಯ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ನನಗೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮದಲ್ಲಿ ಜೊತೆ ನಿಂತು ಈ ಕಾರ್ಯಕ್ರಮದ ಆಗು ಹೋಗುಗಳಿಗೆ ನೀವು ಒಂದು ಸ್ವಲ್ಪ ತಿದ್ದುಪಡಿ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಅನ್ನೋದೇ ಈ ಜೀವಧಾರೆಯ ಉದ್ದೇಶ. ಗೋಷ್ಠಿಯಲ್ಲಿ ಟ್ರಸ್ಟ್ನ ಗಣೇಶ್, ಅಭಿ, ಮಹದೇವ, ಉದಯ್, ರವಿಕುಮಾರ್, ಕುಮಾರ್ ಅನ್ವೇಷಿದ್ದರು. ಮಂಡ್ಯ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ನಡೆಯುವ ಚುನಾವಣೆಗೆ ಚುನಾವಣಾ ಅಧಿಕಾರಿಯಾದ ಅಪರ ಜಿಲ್ಲಾ ಅಧಿಕಾರಿ ಬಿಸಿ ಶಿವಾನಂದಮೂರ್ತಿ ಅವರಿಗೆ ಮದ್ದೂರು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾದ ಮನ್ಮೂಲ್ ಮಾಜಿ ಅಧ್ಯಕ್ಷರಾದ ಕದಲೂರು ರಾಮಕೃಷ್ಣ ಹಾಗೂ ಮಾರಸಿಂಗನಹಳ್ಳಿ ಹರೀಶ್ ಬಾಬು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮನ್ಮೂಲ್ ಮಾಜಿ ಅಧ್ಯಕ್ಷರಾದ ಕದಲೂರು ರಾಮಕೃಷ್ಣ, ಮದ್ದೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತದಾರರ ಒಲವಿದ್ದು, ಜೊತೆಗೆ ಸಚಿವರು ಹಾಗೂ ಶಾಸಕರ ಆಶೀರ್ವಾದವಿದೆ. ಆದ್ದರಿಂದ ಇಬ್ಬರು ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಮಿನಿಸ್ಟ್ರುಗಳು MLAಗಳ ಆಶೀರ್ವಾದ ಚೆನ್ನಾಗಿದೆ. ಮದ್ದೂರು ತಾಲೂಕದ ಕೆ ಮೋದಿಯವರ ಆಶೀರ್ವಾದ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಚೆಲುವರಾಯಸ್ವಾಮಿಯವರ ಆಶೀರ್ವಾದ ಚೆನ್ನಾಗಿದೆ. ಅದರಿಂದ ನಾವು ಎರಡೂ ಗೆಲ್ತೀವಿ. ನಾವು ಗೆದ್ದರೆ ಡೈರಿಯಿಂದ ಏನೇನು ಸವಲತ್ತು ಸಿಗ್ತವೆ, ರೈತರಿಗೆಲ್ಲ ಸವಲತ್ತನ್ನು ಕೊಡಿಸ್ಕೊಡ್ತೀವಿ. ಅವರಿಗೆ ಹೈನುಗಾರಿಕೆಯಲ್ಲಿ ಏನೇನು ಅನುಕೂಲ ಆಯ್ತದೆ ಎಲ್ಲ ಸವಲತ್ತನ್ನು ಒದಗಿಸ್ಕೊಡ್ತೀವಿ. ಅಭ್ಯರ್ಥಿ ಮಾರಸಿಂಗನಹಳ್ಳಿ ಹರೀಶ್ ಬಾಬು ಮಾತನಾಡಿ, ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರುಗಳಾದ ಚೆಲುವರಾಯಸ್ವಾಮಿ ಹಾಗೂ ಮದ್ದೂರು ತಾಲೂಕು ಶಾಸಕರಾದ ಉದಯ್ರವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಕ್ಷೇತ್ರಗಳನ್ನು ಪ್ರತಿಷ್ಠೆಗಳನ್ನಾಗಿ ತೆಗೆದುಕೊಳ್ಳಲಾಗಿದೆ. ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಭಾರಿಸಲಿದ್ದಾರೆ ಎಂದು ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚೆಲುವರಾಯಸ್ವಾಮಿಯವರು ಮತ್ತು ನಮ್ಮ ಮದ್ದೂರು ಕ್ಷೇತ್ರದ ಶಾಸಕರಾದಂಥ ಉದಯ್ ಅವರ ಅಧ್ಯಕ್ಷತೆಯಲ್ಲಿ ಫೆಬ್ರವರಿ 2ನೇ ತಾರೀಕು ಮನ್ಮೂಲ್ ಚುನಾವಣೆ ನಡೀತಾ ಇರೋ ದೃಷ್ಟಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಹರೀಶ್ ಬಾಬು ಮತ್ತು ನಾನು ರಾಮಕೃಷ್ಣನವರು ನಾಮಪತ್ರ ಸಲ್ಲಿಸಿದ್ದೀವಿ. ಎಲ್ಲ ಮನ್ಮೂಲ್ ನಿರ್ದೇಶಕರ ಸ್ಥಾನದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ
ಎಲ್ಲ ಸೀಟನ್ನು ಪ್ರತಿಷ್ಠೆಯಾಗಿ ತಗೊಂಡು ಗೆಲ್ಲೇಬೇಕಾಗಿದೆ. ಹಂಗಾಗಿ ಮದ್ದೂರಿನಿಂದ ನಮ್ಮದಿಬ್ಬರದ್ದು ಸಿಂಡಿಕೇಟ್ ಇದೆ. ಹಂಗಾಗಿ ಇವತ್ತಿಬ್ಬರೂ ಸಿಂಡಿಕೇಟ್ನ ಜೊತೆಯಲ್ಲೇ ನಾಮಿನೇಷನ್ನ ಸಲ್ಲಿಸಿದ್ದೀವಿ. ಮುಂದಿನ ಫೆಬ್ರವರಿ 2ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಇಬ್ಬರನ್ನು ಗೆಲ್ಲೇಬೇಕು ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಚೆಲುವರಾಜು, ಬಸವರಾಜು, ಹನ್ನೂರು ರಾಜೀವ್, ಸಿಟಿ ಶಂಕರ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಜರಿದ್ದರು. ಫೆಬ್ರವರಿ 2ರಂದು ನಡೆಯುವ ಮನ್ಮೂಲ್ ನಿರ್ದೇಶಕರ ಚುನಾವಣೆಗೆ ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಜೆಡಿಎಸ್ನಿಂದ ಎಸ್ ಮಹೇಶ್, ಬಿಜೆಪಿಯಿಂದ ರೂಪಾ ಅವರನ್ನು ಪಕ್ಷದ ವರಿಷ್ಠರು ಅಂತಿಮಗೊಳಿಸಿದ್ದಾರೆಂದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಸ್ಪಷ್ಟಪಡಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಎನ್ಡಿಎ ಮೈತ್ರಿ ಧರ್ಮದಂತೆ ಜೆಡಿಎಸ್ನಿಂದ ಒಬ್ಬರು ಹಾಗೂ ಬಿಜೆಪಿಯಿಂದ ಒಬ್ಬರು ಮನ್ಮೂಲ್ ಚುನಾವಣೆಗೆ ಸ್ಪರ್ಧಿಸುವುದು ಎಂದಿತ್ತು. ಅದರಂತೆ ನಾವು ಜೆಡಿಎಸ್ನಿಂದ ಮಹೇಶ್ರನ್ನು ಆಯ್ಕೆಗೊಳಿಸಿದ್ದೆವು. ಈಗ ಬಿಜೆಪಿಯಿಂದ ರೂಪಾರನ್ನು ಆಯ್ಕೆ ಮಾಡಿರುವುದರಿಂದ ಅವರೇ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿದ್ದು ಇವರಿಬ್ಬರ ಗೆಲುವಿಗೆ ಎರಡೂ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು ಶ್ರಮಿಸಬೇಕೆಂದರು. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ನಾನೇ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೇನೆ. ಕೆಲವರು ಈಗಾಗಲೇ ಮದ್ದೂರು ಕ್ಷೇತ್ರದಲ್ಲಿ ಹಲವಾರು ಕಡೆ ಡಿಸಿ ತಮ್ಮಣ್ಣರಿಗೆ ವಯಸ್ಸಾಗಿದೆ. ಆದ್ದರಿಂದ ನಾನೇ ಎನ್ಡಿ ಅಭ್ಯರ್ಥಿ ಎಂದು ಹೇಳಿಕೊಂಡು ಓಡಾಡುತ್ತಿರುವುದು ನನಗೆ ಬೇಸರ ತಂದಿದೆ ಎಂದು ಬಿಜೆಪಿ ಮುಖಂಡ ಎಸ್ಪಿ ಸ್ವಾಮಿರವರ ವಿರುದ್ಧ ಪರೋಕ್ಷವಾಗಿ ಬೇಸರ ವ್ಯಕ್ತಪಡಿಸಿದರು. ನಮ್ಮ ಮದ್ದೂರು ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು, 10 ವರ್ಷದಿಂದಲೇ ನೀರು ತುಂಬಿಸಿದ್ವಿ, ಇವಾಗ ಬಂದು ಕರ್ಕೊಂಡ್ಬಂದು ಆ ಶಾಸಕರು ಇದ್ದವರು ಗೊತ್ತಿಲ್ವಾ, ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ಬಾಗಿನ ಹಾಕ್ಸಿದ್ದಾರೆ ಅಂತ. 10 ವರ್ಷದಲ್ಲಿ ಇಲ್ಲಿ ಚಾಕನಕೆರೆಗೆ ನೀರು ತುಂಬಿತ್ತು. ಚಾಕನಕೆರೆ ಕೆರೆ ಒಳಗಡೆ ಇದು ಬೆಳೀತಾಯಿದ್ರು, ಕುಪ್ಪನೇಹಳ್ಳಿ ಬೆಳೀತಾಯಿದ್ರು. ಯಾವತ್ತೂ ನೀರು ತುಂಬೇ ಇರಲಿಲ್ಲ. ನಾನು ಬಂದಮೇಲೆ ಆ ಕೆರೆ ಉಳಿಸಿ ಇದು ಮಾಡಿಸಿ ರಾಜಣ್ಣವ್ರು ಇಲ್ಲೇ ಕೂತಿದ್ದಾರೆ ಕೆಸೂರಿನವರು. ನಾನು ತಂದಂಥ ಯೋಜನೆಯಿಂದ ನೀರು ತುಂಬಿಸಿದ್ದೆ. ಆವಾಗಲೇ ಚುನಾವಣೆ ಮೊದಲೇ ಚಾಕನಕೆರೆ ದುಂಡಳ್ಳಿ ಕೆರೆವರೆಗೂ ನೀರು ತುಂಬಿಸಿದ್ದೆ. ಕೆಸೂರು ಕೆರೆಗೂ ತುಂಬಿಸಿದ್ದೆ, ದುಂಡಳ್ಳಿ ಕೆರೆವರೆಗೂ. ಅಲ್ಲಿಂದ ಮುಂದೆ ಕೆರೆಗೆ ಬಂದಿರಲಿಲ್ಲ ಅಷ್ಟೇ. ಇವಾಗ ಬಾಗಿನ ಅರ್ಪಿಸ್ಬಿಟ್ಟು ಇವ್ರು ಬಂದು ಅರ್ಪಿಸಿದ್ದಾರೆ ಅಂತಂದರೆ ಮದ್ದೂರು ಕೆರೆ ಕೋಡಿ 2 ಒಡೆದೋಗಿತ್ತು. ನಾನು ಟೆಂಡರ್ ಇಲ್ಲದೇ ಸರ್ಕಾರದಲ್ಲಿ ಕೈ ಕಟ್ಟಿ ತಂದು ಬೆಳೆ ಎಲ್ಲ ಹೋಗ್ಬಿಡ್ತಾಯಿದೆ, ರೈತರಿಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ನಾನು 3 ತಿಂಗಳಲ್ಲಿ 2 ಕೋಡಿಗಳನ್ನ ರಿಪೇರಿ ಮಾಡಿಸ್ದೆ. ಸೂಳೆಕೆರೆ ಕೋಡಿನೂ ಒಡೆದೋಗಿತ್ತು, ಅದನ್ನು 3 ತಿಂಗಳಲ್ಲಿ ರಿಪೇರಿ ಮಾಡಿಸಿದೆ. ಡಕ್ಟು ಹೋಗ್ಬಿಡ್ತು. 50 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿಸಿ ಸ್ಟೀಲ್ ಪೈಪ್ ಹಾಕಿ ಇದು ಮಾಡಿ ಅನಂತರ ಪರ್ಮನೆಂಟ್ ಡಕ್ಟ್ಗೂ 70 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಅದನ್ನು ಕೂಡ ಆಯಿತು. ಹೀಗೆ ಯಾರೋ ಮಾಡಿದ್ದನ್ನು ಯಾರೋ ಉಳಿಸಿದಂಥ ಮಕ್ಕಳಿಗೆ ಇವ್ರ ಹೆಸರು ಕಟ್ಕೊಂಡು ಕೊಡ್ತಾರಲ್ಲ, ಇದೇನು ಹೊಸದೇನಲ್ಲ. ಮದ್ದೂರು ತಾಲೂಕಿನಲ್ಲಿ ನೀವು ನೋಡಿದ್ದೀರ. ಮನ್ಮೂಲ್ ನಿರ್ದೇಶಕ ಸ್ಥಾನ ಅಭ್ಯರ್ಥಿಗಳಾದ ಮಹೇಶ್, ರೂಪಾ, ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿಳಿಯಪ್ಪ, ತಾಲೂಕು ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ, ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷ ಸತೀಶ್, ಮುಖಂಡರಾದ ಕೂಳಗೆರೆ ಶೇಖರ್, ಕೆ.ಟಿ. ರಾಜಣ್ಣ, ಮಹೇಂದ್ರ, ಹನುಮಂತು, ನ ಪ್ರಸನ್ನಕುಮಾರ್, ಶಿವಮಲ್ಲಪ್ಪ, ಸುರೇಶ್, ಶಿವಮಲ್ಲಪ್ಪ, ಶ್ರೀನಿವಾಸ್ ಶೆಟ್ಟಿ, ಗುರುಮಲೇಶ್ ಇದ್ದರು. ಮಂಡ್ಯ ನಗರದ ಶಂಕರಪುರ ಬಡಾವಣೆಯಲ್ಲಿರುವ ಶ್ರೀ ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದ ಆವರಣದಲ್ಲಿ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿರವರ 80ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮವು ಜರುಗಿತು. ಶಾಖಾಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿರವರು ಪೂಜೆಯನ್ನು ನೆರವೇರಿಸಿದರು. ತದನಂತರ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ 80ನೇ ವರ್ಷದ ಆರಾಧನೆ ಮತ್ತು ಅವರ ಜನ್ಮ ದಿನಾಚರಣೆ ಮತ್ತು 12ನೇ ವರ್ಷದ ಆರಾಧನಾ ಮಹೋತ್ಸವವಾಗಿ ಶ್ರೀ ಶಂಕರ ಮಠದಲ್ಲಿ ಕಳೆದ 4 ದಿವಸಗಳಿಂದ ವಿಶೇಷ ಪೂಜೆ ಮತ್ತು ಭಕ್ತಾದಿಗಳಿಂದ ಸೇವೆ ಎಲ್ಲ ನಡೆಯಲ್ಪಟ್ಟಿತ್ತು. ಇವತ್ತು ಪೂರ್ಣಗೊಂಡಿದೆ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಮತ್ತು ಶ್ರೀ ಗಂಗಾಧರೇಶ್ವರ ಸ್ವಾಮಿ ಕೃಪೆಯಿಂದ ಎಲ್ಲ ಜನರಿಗೂ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಹೇಳಿ ನಾವು ಪ್ರಾರ್ಥನೆ
ಈ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರುಗಳಾದ ಪ್ರಭು ಮಂಜುನಾಥ್, ಯೋಗ ಶಿಕ್ಷಕರಾದ ಮಂಜುರವರು ಸಹ ಚಾಲಕನ ನಿಯಂತ್ರಣ ತಪ್ಪಿ ಮದ್ದೂರು ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿಂದು ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿರುವ ಸ್ಥಳಕ್ಕೆ ಕೃಷಿ ಹಾಗೂ ಮಂಡ್ಯ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸ್ಥಳೀಯರಿಂದ ಮಾಹಿತಿ ಪಡೆದರು. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಅಧಿಕಾರಿಗಳಿಗೆ ಸ್ಥಳದಲ್ಲೇ ನಿರ್ದೇಶನ ನೀಡಿದರು. ಮಂಡ್ಯದ ಮದ್ದೂರು ತಾಲೂಕಿನ ನಿಡ್ಘಟ್ಟ ಬಳಿಯ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ಚಾಲಕನ ನಿಯಂತ್ರಣ ತಪ್ಪಿ ರೋಡ್ ಡಿವೈಡರ್ಗೆ ಡಿಕ್ಕಿಯಾಗಿ ಬಸ್ ಪಲ್ಟಿಯಾಗಿದೆ. ಮಂಡ್ಯದ ಮದ್ದೂರು ತಾಲೂಕಿನ ನಿಡ್ಘಟ್ಟ ಬಳಿಯ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ಚಾಲಕನ ನಿಯಂತ್ರಣ ತಪ್ಪಿ ರೋಡ್ ಡಿವೈಡರ್ಗೆ ಡಿಕ್ಕಿಯಾಗಿ ಬಸ್ ಪಲ್ಟಿಯಾಗಿದೆ. ಗಾಯಗೊಂಡ ಪ್ರಯಾಣಿಕರಿಗೆ ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಗಂಭೀರ ಗಾಯಗಳಾಗಿರುವ ಇಬ್ಬರು ಬಸ್ ಪ್ರಯಾಣಿಕರನ್ನು ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಎಎಂ ಫರ್ನಿಚರ್ ಶೋರೂಮ್ ಮಂಡ್ಯ. ನಮ್ಮಲ್ಲಿ ಎಲ್ಲಾ ರೀತಿಯ ವುಡನ್ ಮತ್ತು ಸ್ಟೀಲ್ ಫರ್ನಿಚರ್ಗಳು ದೊರೆಯಲಿದೆ. ಬೆಡ್ರೂಮ್ ಸೆಟ್ಗಳು, ವಾರ್ಡ್ರೋಬ್ಗಳು, ಡೈನಿಂಗ್ ಸೆಟ್ಗಳು, ಸೋಫಾಗಳು, ಸ್ಟಡಿ ಟೇಬಲ್ಗಳು, ಕಚೇರಿ ಪೀಠೋಪಕರಣಗಳನ್ನು ಒಳಗೊಂಡಂತೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉನ್ನತ ಗುಣಮಟ್ಟದ ವಿನ್ಯಾಸಗಳ ಶ್ರೇಣಿಯನ್ನ ನೀಡುತ್ತದೆ. ರೆಡಿಮೇಡ್ ಮತ್ತು ಕಸ್ಟಮ್ ಪೀಠೋಪಕರಣಗಳ ಆಯ್ಕೆಗಳು ಕೈಗೆಟಕುವ ಬೆಲೆಯಲ್ಲಿ ಲಭ್ಯವಿದೆ. ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿರುವ ಎಎಂ ಫರ್ನಿಚರ್ ಶೋರೂಮ್ನಲ್ಲಿ ಮನೆ, ಕಚೇರಿ, ಶಾಲಾ ಕಾಲೇಜುಗಳು ಮತ್ತು ಪೂಜಾ ಸ್ಥಳಗಳಿಗೆ ಪೀಠೋಪಕರಣಗಳು ಮತ್ತು ಆಂತರಿಕ ವಸ್ತುಗಳನ್ನು ಸ್ಪರ್ಧಾತ್ಮಕ ಬೆಲೆಯಲ್ಲಿ ನೀಡಲಾಗುತ್ತೆ. ಗ್ರಾಹಕರ ಅಗತ್ಯವನ್ನ ಪೂರೈಸಲು ಕಸ್ಟಮೈಸ್ ಮಾಡಿದ ಪೀಠೋಪಕರಣಗಳು ಮತ್ತು ಇಎಂಐ ಸೌಲಭ್ಯ ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಎಎಂ ಫರ್ನಿಚರ್ ಶೋರೂಮ್, ಹೊಳಲ್ ಸರ್ಕಲ್, ನಾಗಮಂಗಲ ರೋಡ್, ಶ್ರೀನಿವಾಸ ಟೆಂಪಲ್ ರೋಡ್, ಮಂಡ್ಯ. ದೂರವಾಣಿ ಸಂಖ್ಯೆ 9900622012 ಮತ್ತು 7019954294.